ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ಕೇಂದ್ರದ ಭಾರತೀಯ ಜನತಾ ಪಕ್ಷ ಸರ್ಕಾರ ಸ್ಪಷ್ಟ ನಿಲುವು ತಾಳ್ತಾ ಇಲ್ಲ ಎಂದು ಆರೋಪಿಸಿದರು. ಇನ್ನು ದೇಶದಲ್ಲಿ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಈ ಬಿಲ್ ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಅತ್ಯಂತ ಅಗತ್ಯವಾಗಿದೆ. ಸ್ಥಳೀಯ ಸಂಸ್ಥೆಗಳು ಮಹಿಳಾ ಮೀಸಲಾತಿಯಿಂದ ಉತ್ತಮ ಫಲಿತಾಂಶಗಳು ಕಂಡುಬಂದಿದ್ದು, ಅದೇ ಮಾದರಿಯನ್ನ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲೂ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಇನ್ನು ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶ ನೀಡುವುದು ಪ್ರಜಾಪ್ರಭುತ್ವದ ಮೂಲ ಅಂಶ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಲಾಭ ನಷ್ಟಗಳು ನೋಡಬಾರದು. ಕೇಂದ್ರ ಸರ್ಕಾರ ತಕ್ಷಣ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮಹಿಳಾ ಮೀಸಲಾತಿ ವಿಚಾರದಲ್ಲಿ ವಿಳಂಬ ಜನರಲ್ಲಿ ಅನುಮಾನ ಮೂಡಿಸುತ್ತಿದೆ ಎಂದು ಟೀಕಿಸಿದರು. ಇನ್ನು ಈ ವೇಳೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಯಾವುದೇ ಸಂಘಟನೆ ಬಗ್ಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾತನಾಡ್ತೀನಿ. ಆದರೆ ಒಂದು ಮೋಹನ್ ಭಾಗವತ್ ಜಿ ಅವರು ಮಾತನಾಡಿದಂಥ ಮಾತನ್ನು ತಮಗೆ ನಾನು ನೆನಪಿಸ್ತೀನಿ. ಮೋಹನ್ ಭಾಗವತ್ ಜಿ ಅಂತಂದರೆ ಅವರು RSSನ ಮುಖ್ಯಸ್ಥರು. ತಾವು ಎಲ್ಲ ನೋಡಿದ್ದೀರಾ, ಮಾಧ್ಯಮದಲ್ಲೇ ನಾನು ನೋಡಿದ್ದೀನಿ. ಅವರು ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರ ಫಸ್ಟ್ ಸ್ಟೇಟ್ಮೆಂಟ್. ಮಹಿಳೆಯರು ಬರೀ ಅಡುಗೆ ಮನೆಯಲ್ಲಿ ಚೌಕಟ್ಟಿನಲ್ಲಿ ಇರಬೇಕು ಅನ್ನೋದು ಅವರ ಸೆಕೆಂಡ್ ಸ್ಟೇಟ್ಮೆಂಟು. ಇದು ಬಂದಿರೋದು ಬರೀ 1 ವರ್ಷದ ಹಿಂದೆ. ಸೊ RSS ಅವರ ಅನಿಸಿಕೆ ಏನಿದೆ ಅದನ್ನೇ ಕೂಡ BJP ಅಳವಡಿಸ್ಕೊಳ್ಳುತ್ತಲ್ಲ. ದಟ್ ಇಸ್ ದ ಆನ್ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.